ಅಲ್ಲ ಕಣವ, ಈ ಮಳೆಗೇನು ಕೇಳಿ ಬಂದಿರೋದು? ಹಾಂ, ಇನ್ನೂ 5 ಗಂಟೆ ತುಂಬಿಲ್ಲ, ಆಗಲೇ ಚೊರ್ರೋ ಚೊರ್ರೋ ಅಂಕ ಬಂದತ್ತಲ್ಲ. ಹಾಂ, ಪಾಪ ಈ ಹೊಲದಲ್ಲಿ ಕೆಲಸ ಮಾಡೋರು ಹೆಂಗೆ ಮಾಡಬೇಕು? ಹಾಂ, ಬೆಳಗ್ಗೆ ಆದ್ರೂ ಈ ಮಳೆ ಕಾಟ, ಮಧ್ಯಾಹ್ನನೂ ಈ ಮಳೆ ಕಾಟ, ಹಿಂಗೆ ಸಂಜೆ ಆದ್ರೂ ಮಳೆ ಕಾಟ. ಹಾಂ, ಪಾಪ ವ್ಯವಸಾಯ ಮಾಡೋರು ಇರ್ತಾರೆ, ಬೆಳೆ ಪಳೆ ಹಾಕೊಂಡಿರ್ತಾರೆ. ಹಿಂಗೆ ಬೆಳಗ್ಗಿಂದ ಸಂಜೆ ತನಕ ಹಿಂಗೆ ಮಳೆ ಜೊರ್ರೋ ಅಂದರೆ ಮಳೆ ಬೆಳೆ ಎಲ್ಲ ಹಿಂಗೆ ಬಂದದು. ಹೆಂಗೆ ಬಂದದು? ಎಲ್ಲ ಕೊಳ್ತೈಕಿಲ್ವಾ, ಹಾಳೈಕಿಲ್ವಾ? ಬೆಳೆ ಎಲ್ಲ ಹಾಳಾಗಿ ಕೂತ್ಕತ್ತದೆ ತಗಪ್ಪ. ಈ ಮಳೆ ಒಂದು ದಿನ ಬಂದ್ಬಿಟ್ಟು ಹೊಂಟಾಗೊಡ್ಬೇಕು. ಏನು ಬರ್ತೀನಿ ಅಂದರೆ ಯಾವಾಗಲೂ ಬರೋದಯ್ಯ. ಟಿ ವಿಲಿ ತೋರಿಸ್ತಾವ್ರೆ ಒಂದೊಂದು ಊರಿಗೆ ಮಳೆನೇ ಇಲ್ವಂತೆ, ಏನು ಮಣ್ಣೆಲ್ಲ ಬೀರ್ಕೊಂಡಿದ್ದದಂತೆ. ಅಲ್ಲಿಗಾದ್ರೂ ಊದ್ರೆ ಲೆಕ್ಕೋಕಾದ್ರೂ ಬರ್ತದೆ. ಇದು ಯಾಕೆ ಹಿಂಗೆ ಹೋಯ್ತದದು? ಇದು ಯಾಕೆ ಹಿಂಗೆ ಹೋಯ್ತದದು? ಒಂದು ಈಚೆಗೆ ಹೋಗಂಗಿಲ್ಲ, ಒಂದು ಹೊಲಕ್ಕೆ ಹೋಗಂಗಿಲ್ಲ, ಒಂದು ಗದ್ದೆಗೆ ಹೋಗಂಗಿಲ್ಲ ಈ ಮಳೆ. ಹಿಂಗೆ ಅಯ್ಯೋ ಹೋಗಪ್ಪ, ಏನು ಹೇಳೋಕ್ಕಾಯ್ತಿಲ್ಲ, ಎಲ್ಲಿ ಹೆಂಗದದು ಏನು ನೋಡೋಕ್ಕಾಯ್ತಿಲ್ಲ ಕಣಪ್ಪ. ನನಗಂತೂ ಬೇಸೊತ್ತು ಹೋಗ್ಬಿಟ್ಟೋಗತ್ತೆಗೆ. ಡಿಸೆಂಬರ್ ಜನವರಿ ಬಂದ್ಬಿಟ್ರೆ ಫುಲ್ ಸಳಿ ಸಳಿ ಸಳಿ, ಆಮೇಲೆ ಫುಲ್ ಬಿಸಿಲು. ಈಗ ನೋಡ್ರೆ ಯಾವಾಗಲೂ ಮಳೆ. ಹಿಂಗೆ ಎಲ್ಲರೂ ಒಂದೇ ಸಮಯ ಇರೋದು ನೋಡಿವ್ರಿ. ಅಯ್ಯೋ ಏನು ಮಾಡೋಕ್ಕಾಗದ, ಇನ್ನೇನು ಮಾಡೋಕ್ಕಾಗದು? ಎಲ್ಲ ಬಂದ್ಬಿಟ್ಟದೆ ಹಾಗೆ. ನಾವೇನಾದ್ರು ಚೇಂಜ್ ಮಾಡೋಕ್ಕಾಗದ? ಏನು ಮಾಡೋಕ್ಕಾಯ್ತಿಲ್ಲ. ಇನ್ನೇನು ಇಲ್ಲ, ಇನ್ನೇನು ಕೆಲಸ ನನಗೆ. ಈಗ ಹೋಗ್ಬಿಟ್ಟು ರಾತ್ರಿ ಅಡುಗೆ ಏನಾದರೂ ಸಾರಿಗಿರಿದ್ರೆ ಅಕ್ಕಿಗೆ ಹಾಕ್ತೀನಿ, ಇಲ್ಲಾಂದರೆ ಏನಾದರೂ ಉಪ್ಪಿಟ್ಟು ಸಾರು ಮಾಡಿಬಿಟ್ಟು ಮುದ್ದೆ ಮಾಡಿಬಿಟ್ಟು ಉಣ್ಕೊಂಡು ಹೋಗಿ ಮನಿಕೊಬಿಡ್ತೀನಿ ಕಣಪ್ಪ. ಏನು ನಿದ್ದೆ ಈಗಲೇ ಎಳಿತಾ ಕೂತದೆ. ಹೀಗೆ 4:15 ಇಲ್ಲ 5 ಗಂಟೆನ ಆಗಿರ್ಬೇಕು. ಹಿಂಗೆ ಸಂಜೆ ಟೈಮಲ್ಲಿ ಮಳೆ ಬತ್ತಾ ಕೂತದೆ. ಮಳೆ ಬರ್ನಿಲ್ಲ ಅಂದರೆ ಎಲ್ಲೋ ಹೋಗ್ಬಿಟ್ಟು ತಿರ್ಗಾಡ್ಕೊಂಡವ್ರು ಬರುವೆ. ಈಗ ಮಳೆ ಏನು ಬತ್ತದೆ, ಏನು ಮಾಡೋಣ ಈಗ? ನಾನು ಬೇರೆ ಬೇಜಾರಾಯ್ತಾ ಕೂತದಲ್ಲ. ಆ ಕರೆಂಟು ಕೊಡೋಕ್ಕಿಲ್ಲ, ಇದು ಒಂದು ತಲೆನೋವು. ಇಲ್ಲ ಕರೆಂಟ್ ಅದು ಇದ್ದಿದ್ರೆ ಟಿ ವಿ ನೋಡ್ಕೊಂಡು ಹೆಂಗೋ ಕಾಲ ಕಳಿತೀವಿ. ಕರೆಂಟ್ ಕೊಡೋಂಗಿಲ್ಲ. ಅದೇನಪ್ಪ ಅದು? ಅಯ್ಯೋ ನನಗಂತೂ ಅರ್ಥ ಆಗಿಲ್ಲ ಕಣಪ್ಪ, ಇನ್ನೇನು ಮಾಡೋಕ್ಕಾಯ್ತಿಲ್ಲ. ಈಗ ಹೋಗ್ಬಿಟ್ಟು ಒಡ್ರ ತಂದ್ಬಿಟ್ಟು ಆರಾಮಾಗಿ ಬಾಗ ಹಚ್ಬಿಟ್ಟು ಮನಿಕೊಬಿಡ್ತೀನಿ. ಅಲ್ಲ ಸೀತೆ ಏನು ಮಾಡ್ತಿದ್ದಾಳು? ಸೀತೆನಾದ್ರೂ ಟೀನಾರು ಇಲ್ಲ ಕಾಪಿನಾರು ಮಡಿಕಬ ಅಂತ ಹೇಳ್ಬೇಕಾಗಿತ್ತು. ಅಯ್ಯೋ ಬೇಡ ಬುಡತ್ತಾಗೆ. ಆ ಎಣ್ಣೆ ಎಷ್ಟು ಸಲಿ ಅಂತ ಗೋಳೆ ಕಳೆದು ಪಾಪ ಅದಕ್ಕೂ ಸಲ್ಗಿರಿ ಆಯ್ತದನು. ಮನಿ ಕಿನ್ಕೊಂಡಿದ್ದಾಳು ಏನೋ ಕಾಣಲ್ಲ. ಅತ್ತೆ ಏನು ಮಾಡ್ತಿದ್ದೀರಿ? ಬವ್ವ ನಿನ್ಗಂತೂ 100 ವರ್ಷ ಆಯ್ತು ಕಣವ. ನಾನು ಈಗ ತನೆಯ ಜ್ಞಾಪಿಸ್ಕೊತಾ ಇದ್ದೆ ನಿನ್ನ. ತಕೊಳ್ಳಿ, ಅದ್ಯಾವ 100 ವರ್ಷ ಆತೆ. ಹೋಗಿ ಅದೇ ಅದೇ ಕಣತೆ, ನಾನು ನಿಮಗೆ ಏನಾದರೂ ಮಡಿಕೊಡೋದ, ಇಲ್ಲ ತಿನ್ನೋಕೆ ಏನಾದರೂ ಮಾಡಿಕೊಡೋದ, ಇಲ್ಲ ಟಿ ವಿ ಮಡಗದಂತ ಕೇಳೋದಂತ ಬಂದೆ ಕಣತೆ. ಅಯ್ಯೋ ಸೀತಾ, ನಾನು ಹಿಂಗೆ ಅನ್ಕತ್ತಿದ್ದೆ, ಟೀನಾರು ಕಾಪಿನಾರು ಮಡಗಿಸ್ಕೋಬೇಕು ಅಂತ. ಆಗ ಅಯ್ಯೋ ಪಾಪ ಈ ಎಣ್ಣೆ ಹಾಕಿ ಗೋಳಿ ಕಳೆದು ಬೇಡ ಬುಡತಾಗೆ ಅಂತ ನಾನು ಸುಮ್ಮನೆ ಆಗಿದ್ದೆ ಕಣವ. ಅಲ್ಲ ಕಣತೆ, ನಾನೇನು ಮಾಡ್ಕೊಡಕ್ಕಿಲ್ಲ ಅಂದನ. ಒಂದ್ಸಲ ಕೇಳ್ಬೇಕು ತಾನೆ. ನಾನು ಒಂದ್ಸಲ ಕೂಗಿದ್ರೆ ನಾನೇ ಬತ್ತಿದ್ನಪ್ಪ. ಯಾವಾಗ್ಲಿಂದ ಹಿಂಗೆ ಅನ್ಕೊಂಡಿದ್ರಿ ಮಗ? ಈಗ ತಾನೆ ಕಣವ, ಈಗ ತಾನೆ ಹಂಗೆ ಅನ್ಕೊಂಡಿದ್ದು ಅನ್ಕನತ್ತೆ. ಸರಿ, ಏನು ಮಾಡೋಣ? ಟೀ ಮಾಡೋಣ, ಕಾಫಿ ಮಾಡೋಣ, ಇಲ್ಲ ಏನಾದರೂ ಬಿಸಿ ಬಿಸಿಯಾಗಿ ಬೋಂಡ ಬಜ್ಜಿ ಏನು ಮಾಡೋಣ? ಮಗ ಏನು ಮಾಡಿ ಗೊತ್ತಾ? ಟೀನಾದ್ರೂ ಕಾಫಿನಾದ್ರೂ ಮಡಗ್ಬಿಡು, ಮಡಗ್ಬಿಟ್ಟು ಬೋಂಡ ಮಾಡಿಯಾ? ಬೋಂಡ ಆಯ್ಕಿಲ್ಲ ಕಣತ್ತೆ, ಈರುಳ್ಳಿ ಕುಯ್ಬೇಕು, ಅಥವಾ ಈಗ ಕುಯ್ಬೇಕು ಅಂತ ಅನ್ಕೊಂಡ್ರೆ ಅದೇ ಮೊನ್ನೆ ಒಂದು 2 ಚಿಪ್ಪಷ್ಟು ಬಾಳೆಕಾಯಿ ತಂದಿದ್ನಲ್ಲ ನೋಡು. ಬಾಳೆಕಾಯಿಗಳು ಹಂಗೆ ಅವೆ ಆಯಿತಾ. ಇಲ್ಲ ಬಾಳೆಕಾಯಿ ಬೋಂಡ ಮಾಡ್ಬಿಡು, ಇಲ್ಲ ಮನೇಲಿ ಆಲೂಗಡ್ಡೆನೂ ಹೋವೆ, ಆಲೂಗಡ್ಡೆ ಬೋಂಡ ಮಾಡ್ಬಿಡು. ಇವು ಐಕಿಲ್ವಾ ಹೀರೆಕಾಯಿ ಹೋವೆ, ಹೀರೆಕಾಯಿ ಬೋಂಡ ಮಾಡ್ಬಿಡು. ಏನು ಮಾಡೋದು? ಏನು ಮಾಡೋದತ್ತೆ ನೀವೇ ಹೇಳಿ. ನಿಮ್ಗೆ ಯಾವುದು ಬೇಕು ಹೇಳಿ, ಅದನ್ನೇ ಮಾಡ್ತೀನಿ. ಯಾವುದಾದ್ರೆ ಏನವ, ಎಲ್ಲ ತಿನ್ನೋದೇ ಅಲ್ವಾ? ನಿಮ್ಗೆ ಯಾವುದು ಇಷ್ಟ ಬರ್ತದೆ ಅದನ್ನೇ ಮಾಡೋಗು. ಅಯ್ಯೋ ನಂಗೆ ಗೊತ್ತಿಲ್ಲ ಕಣತ್ತೆ, ನೀವೇ ಹೇಳಿ ಅದೇನು ಮಾಡಬೇಕು ಹೇಳಿ ಮಾಡಿಕೊಡ್ತೀನಿ. ಸರಿ ಕಣವ, ಆಯಿತು ಹೋಗು, ನಿಂಗೆ ಈಜಿ ಆದಂಗೆ ಮಾಡಿ ಹೋಗು. ಇದನ್ನೇ ಮಾಡಿಬಿಡು ಹೋಗು. ಬಾಳೆಕಾಯಿ ಮುಟ್ಟಕ್ಕೋಬೇಡ, ಅದೆಲ್ಲ ಸಿಪ್ಪೆ ಗಿಪ್ಪೆ ಹೊರದ್ಬಿಟ್ಟು ಅದೆಲ್ಲ ಮಾಡ್ಕೋಬೇಕು, ಜಾಸ್ತಿ ಗೊತ್ತಾಯ್ತದೆ. ಹೋಗ್ಬಿಟ್ಟು ಆಲೂಗಡ್ಡೆ ಬೋಂಡ ಮಾಡಿಬಿಡು, ತೊಳೆದ್ಬಿಟ್ಟು ಹೋಗ್ಬಿಟ್ಟು ಕಟ್ ಮಾಡಿಬಿಟ್ಟು ಬೋಂಡೆ ಸಿಟ್ಟೊಳಗಡೆ ಅಜ್ಜಿ ಹಾಕ್ಬಿಡು ಸಾಕು. ಆಲೂಗಡ್ಡೆಗೆ ಮಾಡಿಬಿಡವ. ಕಣತ್ತೆ, ಸರಿ ಆಯಿತು. ಬರೋಣ, ನಾನುವೇ ಏನಾದರೂ ಮಾಡಿಕೊಡೋಣ, ಬೋಂಡ ಸಿಟ್ಟು ಏನಾದರೂ ಕಲ್ಸ್ಕೊಡೋಣ. ಅಯ್ಯೋ ಬೇಡ ಬಿಡತ್ತೆ, ಆಲೂಗಡ್ಡೆ ಬಜ್ಜಿ ಅಲ್ವಾ, ಎಷ್ಟು ಬೇಕಾದ್ರೂ ಮಾಡ್ಕೋಬೋದು, ನಾನೇ ಮಾಡ್ಕೊತೀನಿ ಬಿಡಿ. ಇಲ್ಲ ಆಯ್ತಿಲ್ಲ ಅಂದರೆ ಹೇಳು, ನಾನೇ ಮಾಡ್ಕೊಡ್ತೀನಿ. ಬೇಕಾದ್ರೆ ನೀನೇ ಹೋಗು, ಹೋಗ್ಬಿಟ್ಟು ಹೋಗು ನೀನು ಪುಸ್ಕಿಸ ತಗೋ ಹೋಗು, ನಾನೇ ಮಾಡ್ಕೊಡ್ತೀನಿ. ಬೇಡ ಬೇಡ ಕಣತೆ, ಬೇಡ ಬೇಡ, ನಾನು ಏನಾದರೂ ಹಂಗೆ
ಹೋಗ್ಬಿಟ್ಟು ಪುರ್ಸ್ಕಿಸೋ ತಗೋಬೇಕು ಅಂತ ಅನ್ಕೊಂಡಿದ್ದಿದ್ರೆ ನಾನು ಟೀ ಮಾಡಿ ಕೊಡ್ತೀನಿ ಅಂತ ಕೇಳಕ್ಕೆ ಬತ್ತಿದ್ದಿಲ್ಲ. ಹೋಗ್ಬಿಟ್ಟು ಮನೆ ಕಳುವೆ ಯಾಕೋ ಇವತ್ತು ಮನೆ ಕಳಕ್ಕೆ ಚೆನ್ನಾಗಿಲ್ಲ ಕಣತ್ತೆ, ಯಾಕೋ ಇಷ್ಟ ಆಯ್ತಿಲ್ಲ, ಏನಾದ್ರು ತಿನ್ನಬೇಕು ಅಂತ ಅನಿಸ್ತದೆ, ಮಾಡ್ಕೊಬತ್ತೀನಿ ರೀ. ಸರಿ ಕಣವ ಆಯಿತು. ನಿನ್ನ ತಂಗಿ ಅತ್ತೆ ನನ್ನ ತಂಗಿನೂ ಮನೆ ಕಂಡವಳೆ. ಓ ಮನೆ ಕಬಿಟ್ಟಿದ್ದಾಳ? ಸರಿ ಸರಿ ಕಣವ ಆಯಿತು. ಹ್ಞೂ ಕಣತ್ತೆ ಆಯಿತು. ಓ ಬುಡತ್ತಾಗೆ ಈ ಮಳೆ ಅಂತೂ ಇಷ್ಟು ಹೊತ್ತಿಗೆ ಬುಡಕ್ಕಿಲ್ಲ, ಏನು ಇಲ್ಲೇ ಬಂದು ಇದ್ಬಿಟ್ಟದೆ ಹಿಂಗೆ. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಯಾವಾಗಲೂ ಬರೀ ಕೊಟ 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 ಅನ್ನೋದೆಯ. ಹೋಗು ಬೇಜಾರು ಕಣವ, ಬೇಜಾರು. ಒಂದಿನ 2 ದಿನ ಸರಿ, ಹಿಂದಿನ ಆದರೆ ಮನೆ ಎಲ್ಲ ಒಂಥರ ಗೊಜ್ಜೆ ಗೊಜ್ಜೆ ಆಯ್ತದೆ. ಆ ಬೀದಿಗಳು ಗೊಜ್ಜೆ ಗೊಜ್ಜೆ, ಬೀದಿಯಿಂದ ಮನೆಗೆ ಬಂದರೆ ಮನೆಯೂ ಗೊಜ್ಜೆನೆಯ. ಅಯ್ಯೋ ಮನೇನ ಆವಾಗವಾಗ ಸಿಟಿ 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 ಕೈ ಹರ್ತ್ಕೊಬಿಡ್ತದೆ ಮಾತ್ರ. ಅಪ್ಪ ನೋಡಿ, ನಮ್ಮೂರಲ್ಲಿ ಮಳೆ ಇಟ್ಕೊಂಡಿರೋದು ಇನ್ನೂ ಬಿಟ್ಟೇ ಇಲ್ಲ. ಒಂದೊಂದು ಊರುಗಳಲ್ಲಿ ಮಳೆನೇ ಇಲ್ವಂತೆ ಅಪ್ಪ, ಆದರೆ ನಮ್ಮೂರಲ್ಲಿ ಚೆನ್ನಾಗಿ ಮಳೆ ಹುಯ್ತದೆ. ಹುಯ್ಬೇಕು ಆದರೆ ಯಾಕೋ ಜಾಸ್ತಿನೂ ಹುಯ್ತದೆ. ಇದರಿಂದ ಬೆಳೆಗಳೆಲ್ಲ ಹಾಳಾಯ್ತವೆ, ರೈತರಿಗೂ ಲಾಸ್ ಆಯ್ತದೆ. ಮಳೆಯಿಂದನೂ ನಷ್ಟನೂ ಅದೇ, ಆಮೇಲೆ ಲಾಭನೂ ಅದೇ ಕಣ್ರಪ್ಪ. ಏನಂದಿರಿ? ನಾನು ಹೇಳೋದು ನಿಜ ತಾನೇ? ಕಾಮೆಂಟ್ ಮಾಡಿ ತಿಳಿಸ್ರಪ್ಪ, ತಿಳಿಸಿ. ಇದು ಬೇರೆ ತ್ಯಾವಾಗ್ಬಿಡೋದಲ್ಲ, ಇದು ಒಂದೇ ಇದ್ದಿದ್ದು, ಇದೆಲ್ಲ ಅಷ್ಟು ತರ್ಸ್ಕೋಬೇಕಾಗಿತ್ತು. ನಾಳೆ ತರ್ಸ್ಕೊಳ್ಳೋದು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಇವತ್ತು ಸಾಲ್ತದೆ ಸಾಕು ಅಂತ ಅನ್ಕೊಂಡೆ, ಇದು ನೋಡ್ಬಿಟ್ರೆ ತ್ಯಾವಾಗ್ಬಿಡ್ತಲ್ಲ. ಯಾವಾಗ ನೀರು ಕೊಂಡೋಯ್ತು ಇದು? ಅಯ್ಯೋ ನೀರು ಬಿದ್ದಿರ್ಬೇಕು, ಮಳೆ ಅಲ್ವಾ, ಎಚ್ಚಿರು ಹೊಡೆದಿರ್ಬೇಕು. ಈಗ ಏನು ಮಾಡೋಣ, ಇದು ಕತ್ನಿಲ್ಲ ಅಂದರೆ ಈಚೆ ಬೇರೆ ಮಳೆ ಜೋಯಿ ಅಂತ ಉಯ್ತಾ ಕೂತದೆ. ಇಂಥ ಟೈಮಲ್ಲಿ ಹೋಗ್ಬಿಟ್ಟು ಬೆಂಕಿ ಪೊಟ್ನ ತಗೊಬನ್ನಿ ಅಂದರೆ ಬೈಸ್ಕೊತೀನಿ ನಾನಂತೂ. ಬೇರೆ ದಿನ ಹೇಳ್ಬೇಕು ತಾನೆ, ಮುಂಚೆನೇ ತರ್ಸ್ಕೋಬೇಕು ತಾನೆ ಅಂತನ ಬೈತಾರೆ. ಏನು ಮಾಡೋಣ ಈಗ ನಾನು? ಇರೋದೇ ಒಂದು. ಅಯ್ಯೋ ದೇವರೇ, ಹತ್ತಿಸ್ಬಿಡಪ್ಪ, ಹತ್ತಿಸ್ಬಿಡು ಸದ್ಯ. ಅಯ್ಯಪ್ಪ ನನಗಂತೂ ಜೀವ ಹೋಗ್ಬಿಟ್ಟು ಬಂದಂಗೆ ಆಗೋಯ್ತತಾಗೆ. ಅಯ್ಯೋ ಈ ಕಡ್ಡಿ ಬೇರೆ ಸ್ವಲ್ಪ ಉರಿತದಲ್ಲ ಕಡ್ಡಿ. ಸೌದೆಗಳು ಅಷ್ಟೇ ಯಾಕೋ ತ್ಯಾವ ಅನ್ನಂಗೆ ಆಗ್ಬಿಟ್ಟವೆ. ಈಗ ಏನು ಮಾಡೋಣ? ಹೋಗ್ಬಿಟ್ಟು ತಾಡೋತಾಗೆ ಹೋಗ್ಬಿಟ್ಟು ಕಡೆಯಲ್ಲಿ ಹಾಕಿದ್ವಲ್ಲ ಸೌದೆ, ಇನ್ನೊಂದು ಸ್ವಲ್ಪ ಇದ್ದು ಅದ್ರ ಮೇಲೆ ಕಾವಾಗಲಿ ಅಂತ ಮಡಗಿತ್ತು ಅತ್ತೆ. ಹೋಗಿ ಎತ್ಕೊಬಂದ್ಬಿಡ್ತೀನಿ, ಅವಾದೇ ಬೇಗ ಕತ್ಕೊತವೆ. ಈಗ ಹಿಂಗೆ ಬಿಟ್ಬಿಟ್ರೆ ಕೆಟ್ಟೋದ್ರು ಕೆಟ್ಟೋಗ್ಬಿಡ್ತದೆ. ಈಗ ಹೋಯ್ತೀನಿ. ಎತ್ತಿಸಿದ ಮೇಲೆ ಕಾವಾಯ್ತದೆ, ಹಂಗೆ ಬೆಂಕಿ ಪೊಟ್ನೂ ಆರ್ಕೊಳ್ಳಿ. ಹೋಗೋಣಪ್ಪ. ಲಾಸ್ಟಿಗೂ ಕತ್ಕೊಬಿಡ್ತು, ಚೆನ್ನಾಗಿ ಉರಿತಾದೆ. ಈ ಉರಿಲೆಯ ಹೋಗ್ಬಿಟ್ಟು ಪಟ್ ಪಟ್ ಅಂತ ಈಗ ಹೋಗ್ಬಿಟ್ಟು ನಾನು ಒಂದು ಬಾಣಲಿ ಮಾಡಿಬಿಟ್ಟು ಎಣ್ಣೆ ಊದ್ಬಿಡ್ತೀನಿ. ನಾನು ಹೆಂಗಿದ್ರು ಜಾಸ್ತಿ ಏನು ಕೆಲಸ ಇಲ್ವಲ್ಲ, ಬರೀ ಬೋಂಡ ಸಿಟ್ಟು ತಂದ್ಬಿಟ್ಟು ಉಪ್ಪು ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಆಲೂಗಡ್ಡೆನ ರೌಂಡ್ ಕೂದ್ಬಿಟ್ಟು ಸಿಲ್ವಾಗಿ ಅಜ್ಜಿ ಹಾಕ್ತಾಯಿದ್ರೆ ಆಲೂಗಡ್ಡೆ ಬಜ್ಜಿ ರೆಡಿ ಆಗ್ಬಿಡ್ತವೆ. ಅದಕ್ಕಿಂತ ಮುಂಚೆ ಮೊದಲೇ ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ರೆ ಚೆನ್ನಾಗಿ ಕಾಯ್ತದೆ. ಕಾಯ ತನಕ ಈ ಬೋಂಡ ಸಿಟ್ಟನೆಲ್ಲನೂ ರೆಡಿ ಮಾಡ್ಕೊಬಿಟ್ರೆ ಒಂದೇ ಸಲ ಹೆಂಗೋ ಬೇಗ ಮಾಡ್ಕೊಬೋದು. ಅಲ್ಲ ಈಗ ಬೋಂಡ ಒಂದು ಕಡೆ ಮಾಡ್ಕೊಂಡ್ರೆ ಟೀಗೂ ಇನ್ನೊಂದು ಒಲೆ ಇದ್ದಿದ್ರೆ ಸರಿ ಆಯ್ತಿತ್ತು. ಈಗ ಏನು ಮಾಡೋಣ? ಏನು ಮಾಡೋಕ್ಕಾಯ್ಕಿಲ್ಲ. ಇನ್ನೇನು ಮಾಡೋಕ್ಕಾದದ್ದು? ಒಂದಾದ್ಮೇಲೆ ಇನ್ನೊಂದು ಮಾಡ್ಕೊತೀನಿ ಅಷ್ಟೇ.
ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ನೀರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ಸೀತಾಕ ರಾಧ ಎದ್ಬಿಟ್ಟ ಇವಾಗ ಮನಿ ಕಣ್ಣ ಅದೇ ನಿದ್ದೆ ಬರಂಗ ಆಯ್ತಿತ್ತು. ಮನಿ ಕಂಡೆ ಯಾಕೋ ನಿದ್ದೆ ಉಂಟಾಯ್ತು ಕನಕ, ನಿದ್ದೆ ಉಂಟಾಯ್ತು. ಅದಕ್ಕೆ ತಡು ಸೀತಾಕ ಏನು ಮಾಡ್ತಿದ್ದು ನೋಡ್ಕೊ ಬರೋದು ಅಂತ ಬಂದೆ. ರೂಮ್ಗೆ ಹೋಗಿದೆ. ರೂಮಲ್ಲಿ ಅತ್ತೆ ಕೂತಿತ್ತು. ಆಗ ಕೇಳಿದಾಗ ಹಂಗೆ ಹೇಳ್ತು, ಬೋಂಡ ಮಾಡ್ಕೊಬಂದು ಟೀ ಮಡಿಕೊ ಬರಕ್ಕೆ ಹೋಗವಳೆ ಕನವ ಅಂತು. ಬಾ ಕೂತ್ಕೊಂತು. ಅದಕ್ಕೆ ಬತ್ತೀನಿ ತಡೀರಿ, ಅಕ್ಕನ ನೋಡ್ಕೊಬತ್ತೀನಿ ಏನು ಮಾಡ್ತಾ ಇದ್ದಾಳು ಅಂತ ಬಂದೆ ಕನಕ. ರಾಧ ಈ ಟೈಮಲ್ಲಿ ಏನಾದರೂ ಬಿಸಿ ಬಿಸಿ ತಿಂದಿಲ್ಲ ಅಂದರೆ ಯಾಕೋ ಚೆನ್ನಾಗೇ ಇರೋಕ್ಕಿಲ್ಲ, ಎಲ್ಲ ತಂಗಳು ಅನಿಸ್ತದೆ. ಬಿಸಿ ಬಿಸಿ ಏನಾದರೂ ಕುಡಿಬೇಕು ಇಲ್ಲ ತಿನ್ನಬೇಕು. ಅದಕ್ಕೆ ಬಂದೆ. ನಿನಗೆ ಏನು ಮಾಡ್ಕೊಡೋಣವ, ಏನು ಬೇಕು ನಿನಗೆ? ಏನಕ್ಕ ತಿಂಡಿಯಾ? ಏನು ಬೇಕು? ಪಕೋಡ ತಿಂದಿಯೋ ಇಲ್ಲ ಬಾಳೆಕಾಯಿ ಬಜ್ಜಿ ತಿಂದಿಯೋ, ಆಲೂಗಡ್ಡೆ ಬಜ್ಜಿ ತಿಂದಿಯೋ ಇಲ್ಲ ಹೀರೆಕಾಯಿ ಬಜ್ಜಿ ತಿಂದಿಯೋ? ನೀನು ಏನು ಮಾಡ್ತಾಯಿದ್ದಿ? ಅದೇ ಅತ್ತೆ ಅಂತೂ ಈಜಿ ಆಯ್ತದೆ, ಹೋಗ್ಬಿಟ್ಟು ಆಲೂಗಡ್ಡೆ ಬೋಂಡ ಮಾಡ್ಕೊಬಾ ಅಂತ ಅಂತು. ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದೀಯಾ? ಸರಿ ಅದನ್ನೇ ಮಾಡು. ಎಲ್ಲಿ ಆಲೂಗಡ್ಡೆನೇ ಕಾಣ್ತೀಯಲ್ವಲ್ಲ? ಅಯ್ಯೋ ನನ್ನ ದಡ್ತನಕ್ಕೆ ಥೂ. ನೋಡು ಆಲೂಗಡ್ಡೆ ಬಜ್ಜಿ ಮಾಡ್ತೀನಿ ಅಂದ್ಬಿಟ್ಟು ಆಲೂಗಡ್ಡೆನೇ ಬಂದೀನಿ. ಅದೇ ಮುಂದೆ ಇದ್ವಲ್ಲ ಅಲ್ಲಿಂದ ತಂದ ಎಲ್ಲ ಸಾಮಾನು ತಂದೆ. ಆಲೂಗಡ್ಡೆನೇ ಮರ್ತ್ಕೊಂಡಿದ್ದೀನಿ, ಬೇಕಾಗಿರೋದನ್ನೇ ಮರ್ತ್ಕೊಂಡಿದ್ದೀನಿ ನೋಡು. ತಂದ್ಕೊಟ್ಟಿಯಾ? ಎಲ್ಲಿದ್ದದು? ಮುಂದೆ ಅದೇ ಹಂಗೆ ಆದರೆ ತೊಳ್ಕೊಂತಂದ್ಬಿಡು. ತೊಳ್ಕೊಂತಾರನಾ? ಸರಿ ಬೇಡ ಬೇಡ ಇಲ್ಲಿಗೆ ತಗೋಬಾ, ಇಲ್ಲೇ ತೊಳ್ಕೊಳ್ಳೋದ. ಯಾಕೆ ಒಂದೇಳಕ ಏನಂಗೆ ಕನ್ಫ್ಯೂಸ್ ಮಾಡಬೇಡ. ಬೇಡ ಬೇಡ ತಂದ್ಬಿಡು ಇಲ್ಲಿಗೆ, ಒಂದು ಬೋಸಿಗೆ ಹಾಕೊಂಡು ತಂದ್ಬಿಡು. ಒಮ್ಮೆಗೆ ತೊಳ್ಕೊಂಡು ಹಂಗೆ ಇನ್ನೊಂದ್ಸಲ ಕಟ್ ಮಾಡಾದ್ಮೇಲೆ ಇನ್ನೊಂದ್ಸಲ ತೊಳ್ಕೊಂಡು ಹಿಂಗೆ ಬೋಂಡ ಇಟ್ಟು ಹಾಕೊಳಕ್ಕೆ ಸರಿ ಆಯ್ತದೆ. ಸರಿ ಸರಿ ಹಂಗಾರೆ ಒಮ್ಮೆಗೆ ತಂದ್ಬಿಡ್ತೀನಿ ಇರು. ಏನಾದರೂ ಬೇಕಾದರೆ ಹೇಳ್ಬಿಡು, ಪುನಃ ನನಗೆ ಆ ಕಡೆಯಿಂದ ಈ ಕಡೆ ತಿರ್ಗಕ್ಕಾಯ್ಕಿಲ್ಲ. ಅದೇ ಎತ್ತಕ್ಕೆ ಜಾಲ್ದ್ರಿದು ಸೌಟ್ ತಗೋಬಾ, ಆಮೇಲೆ ಮಡ್ಗಕ್ಕೆ ಜಾಲ್ದ್ರಿ ಬಟ್ಲು ತಗೋಬಾ. ಜಾಲ್ದ್ರಿ ಬಟ್ಲು ಆಮೇಲೆ ಜಾಲ್ದ್ರಿ ಬಟ್ಲ ಮಡಗ್ತೀವಲ್ಲ ಆಗ ಎಣ್ಣೆ ಗಿಣ್ಣೆ ಸೋರ್ತದೆ ಕೆಳಗಡೆಗೆ. ಅದಕ್ಕೆ ಒಂದು ತಟ್ಟೆ ಮೇಲೆ ಜಾಲ್ದ್ರಿ ಬಟ್ ಮಡಿಕೊಳ್ಳೋದ. ಆಮೇಲೆ ಒಂದು ಜಾಲ್ದ್ರಿದು ಅದೇ ಬೋಂಡ ಎತ್ತುತ್ತಾರಲ್ಲ ನೋಡು, ನೋಡಿದ್ದಿ ತಾನೇ? ಉಂಕನಕ ನೋಡಿವ್ನಿ. ಅದೇ ತೂತು ಸೌಟ್ ತಾನೆ? ಅಯ್ಯೋ ಅದು ತೂತು ಸೌಟಲ್ಲ ಕಣ, ಅದು ಜಾಲ್ದ್ರಿ ಕೈ. ಹೋಗಕ್ಕ ಏನೇನೋ ಹೆಸರು ಕಟ್ಕೊಳ್ಳೋದು ಅದೆಲ್ಲ ಸುಳ್ಳು. ಅದು ನೋಡಕ್ಕೆ ಹೆಂಗಿದ್ದು ಹೇಳು, ಸೌಟ್ಗೆ ತೂತು ಮಾಡವ್ರೆ ಅಷ್ಟೇ, ಅದು ಸೌಟ್ ತೂತು. ಬಿಡು ನೀನು ಮಾತು ಕೇಳ್ಬಿಟ್ಟು ಯಾರಾದ್ರೂ ನಗ್ಗಿಗಾಡ್ಬಿಟ್ರು. ಸರಿ ಹೋಗಿ ತಗೊಬಂದ್ಬಿಡು ಬೇಗ. ಕನಕ ಆಯಿತು. ಯಾಕಕ್ಕೆ ಇಷ್ಟು ಬೇಗ ಎಣ್ಣೆ ಮಡಗಿದಿ? ಅಯ್ಯೋ ಅದೇ ಆಲೂಗಡ್ಡೆ ಈಸಿ ಅಲ್ವಾ, ಕಟ್ ಮಾಡಿ ಇನ್ನೇನು ಬೋಂಡ ಇಟ್ಟು ಹಾಕ್ಬಿಡೋದೆ. ಅದಕ್ಕೆ ಅಲ್ಲಿ ತನಕ ಚೆನ್ನಾಗಿ ಬಿಸಿ ಆಗಲಿ ಅಂತ ಮಡಗಿವ್ನಿ. ಸರಿ ಹಂಗಾರೆ ಇಡು, ಹಂಗಾರೆ ತಂದ್ಬಿಡ್ತೀನಿ. ನೋಡಿ ನನ್ನ ತಡ್ತಾನುವ ಆಲೂಗಡ್ಡೆ ಬಜ್ಜಿ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಸಾಮಾನು ತಂದೀವ್ನಿ. ಆಲೂಗಡ್ಡೆನೇ ಮರ್ತ್ಕೊಬಂದೀವ್ನಿ. ನೋಡಿ ನಿಮ್ಮ ಸೀತಾ ಎಷ್ಟೊಂದು ಪೆದ್ದಿ ಅಂತ. ಅಕ್ಕ ಓ ತಂದ? ಸರಿ ಆಯಿತು ಮಡಗ್ಬಿಡವ ಕನಕ. ಆಯಿತು ಸರಿ ಎಲ್ಲ ಸರಿ. ಕುಯ್ಯೋಕ್ಕೆ ತರನಿಲ್ವಲ್ಲ ಗೊತ್ತಾಗಿ ಒಂದಲ್ಲ ಇನ್ನೊಂದು ಅಂದ್ಬಿಟ್ಟು ಎಲ್ಲನೂ ಮರ್ತ್ಕೊತ ಕೂತೀವನೆಲ್ಲ ಇಲ್ಲಿ. ಬಾಯಿತು ಬೇಡ ಬಾಯಿಲಿ, ಇಲ್ಲೊಂದು ಚಾಕಲೆ ಕುಯ್ಕೊಳಕಾಯ್ತದೆ. ಇವಾಗ ಚಾಕಲ್ ಬೇಡ, ನೀನು ಸರಿ ಕುಯ್ಯೋಕ್ಕಿಲ್ಲ ಚಾಕಲಿ ಡುಮ್ಮ ಕುಯ್ತೀರಿ. ಇಲ್ಲ ಬಾ ನಾನು ಚೆನ್ನಾಗಿ ಕುಯ್ತೀನಿ. ನೀನು ಒಳ್ಳೆ ಸರಿಯಾಗಿ ಹೇಳ್ತಿದ್ದಿ ಬಿಡು ಕನಕ. ನೀ ಚಾಕಲಿ ಸರಿಯಾಗಿ ಕುಯ್ಯಕ್ಕೆ ಬರೋಕ್ಕಿಲ್ಲ ನಿನಗೆ. ಆ ಬಾವ ಅದೆಲ್ಲ ಬಾವ ಸಿಲ್ವಾಗಿ ಕುಯ್ತದೆ, ನೀನು ಹಂಗೆ ಮಾಡೋಕ್ಕಿಲ್ಲ. ಏನೋ ಬರೀ ಏನು ಎಮ್ಮೆನೇ ಮಾಡ್ತಿದ್ದಿ. ಆಮೇಲೆ ಅದರಲ್ಲಿ ಬಜ್ಜಿ ಮಾಡಿದ್ರೆ ಚೆನ್ನಾಗಿರೋಕ್ಕಿಲ್ಲ. ಜಾಸ್ತಿ ದಪ್ಪ ಆಲೂಗಡ್ಡೆ ಸಿಗ್ಬಾರ್ದು. ಆಮೇಲೆ ನಾನು ಆಲೂಗಡ್ಡೆ ಎತ್ತಾಕ್ಬಿಟ್ಟು ಒಬ್ಬ ಮೇಲಿರೋ ಸಿಪ್ಪೆ ಮಾತ್ರ ತಿನ್ಕೊಬಿಡ್ತೀನಿ. ಬಜ್ಜಿ ಮಾಡಿಬಿಟ್ರೆ ಗೊತ್ತಾ, ಆ ಥರ ಎಲ್ಲ ಮಾಡೋಕ್ಕೆ ಬೇಡ ನೀನು. ಸಿಲ್ವಾಗಿ ಬಾವುಂಥರ ಸಿಲ್ವಾಗಿ ಕೂದ್ರೆ ಮಾತ್ರ ಕುಯ್ಯಿ, ಇಲ್ಲಾಂದರೆ ಹೋಗ್ಬಿಟ್ಟು ಬೇಕಾದ್ರೆ ನಾನೇ ಇದೊಂದ್ಸಲ ಹೋಗ್ಬಿಟ್ಟು ಕಾಯಿ ತುರಿ ಮನೆ ತಂದ್ಕೊಡ್ತೀನಿ, ಅದ್ರಲ್ಲಿ ಕುಯ್ಯುವೆ. ನಿಜನ ಹೇಳ್ತಿದ್ದಿ ಬಿಡು, ನಂಗೆ ಚಾಕಲ್ಲಿ ಕುಯ್ಯಕ್ಕೆ ಬರೋಕ್ಕಿಲ್ಲ. ಬೆಳ್ಳು ಹೊಂಟೋಯ್ತದೆ ಒಂದೇ ಸಲ ಅಂತ ನನಗೆ ಭಯ. ನಾನು ಅದಕ್ಕೆ ಜಾಸ್ತಿ ಹತ್ರ ಕುಯ್ಯೋಕ್ಕಿಲ್ಲ. ಆಮೇಲೆ ಸಿಲ್ವಾಗೂ ಕುಯ್ಯಕ್ಕೆ ಬರೋಕ್ಕಿಲ್ಲ ನನಗೆ. ಡುಮ್ವಾಗಿ ನೀನು ಹೇಳಂಗೆ ಕುಯ್ತೀನಿ. ಹೋಗು ಹಂಗೆ ಒಂದ್ಸಲ ಹೋಗ್ಬಿಟ್ಟು ಕಾಯಿ ತುರಿ ಮನೆ ಎತ್ಕೊಬಾ. ಸರಿ ಆಯಿತು ಬಿಡು ತಂದ್ಕೊಟ್ಟನು. ನೋಡಿ ನಾನು ನಮ್ಮ ಅಕ್ಕನೂ
ಒಂದು ಹಾಲಿಗಂಡ ಬೋಂಡ ಮಾಡೋಕ್ಕೆ ಇಷ್ಟೊಂದು ಕಷ್ಟಪಡ್ತಿದ್ದಾವು. ನಿಜ ಜೀವನದಲ್ಲಿ ಹಂಗೆ ಕಣ್ರಪ್ಪ. ಒಂದು ಕೆಲಸಗಳು ತುಂಬ ಕಷ್ಟಗಳಿರ್ತವೆ. ಅದನ್ನೆಲ್ಲ ಎದುರಿಸ್ಬಿಟ್ಟು ಮುಂದೆ ಹೋದ್ರೇ ತಕ್ಕವಾದ ಪ್ರತಿಫಲ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ ಕಣ್ರಪ್ಪ. ಇನ್ನೇನ್ರಪ್ಪ ಮತ್ತೆ ಬರೋದಾ? ಈ ವಿಡಿಯೋ ಮುಂದೆ ಕಂಟಿನ್ಯೂ ಆಗುತ್ತೆ ಕಣ್ರಪ್ಪ. ಈ ವಿಡಿಯೋದಲ್ಲಿ ಇಷ್ಟೇ ಮಾಡೋಕ್ಕಾಗಿರೋದು, ಟೈಮ್ ಆಗಲೇ ಆಯಿತು. ಅದರಿಂದ ಇನ್ನೊಂದು ವಿಡಿಯೋ ನಾಳೆಗೆ ಹಾಕ್ತೀವಲ್ಲಪ್ಪ, ಅದ್ರ ಮುಂದೆ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ಮಿಸ್ ಮಾಡ್ಕೊಳ್ದೇನೆ ಸಪೋರ್ಟ್ ಮಾಡಿ. ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಪ್ಪ ಹಂಗೆ ಸಪೋರ್ಟ್ ಮಾಡಿದ್ರೆ ಇಲ್ಲಿ ಯಾವತ್ತೂ ಮಿಸ್ ಮಾಡ್ದೇನೆ ವಿಡಿಯೋಗಳು ಹಾಕೊಂಡು ಹೋಗ್ತೀವಿ. ಇನ್ನೇನಪ್ಪ ಮತ್ತೆ ಬರೋದಾ? ನಮಸ್ತೆ.